ಬೆಂಗಳೂರಿನ ಎಲ್ಲ ಶಾಪ್ಸ್ ನೋ UPI ಓನ್ಲಿ ಕ್ಯಾಶ್ ಬೋರ್ಡ್ ಹಾಕಿದ್ದಾರೆ ಯಾಕೆ? ಬೆಂಗಳೂರಿನ ಸುಮಾರು 6,000 ಶಾಪ್ಸ್ಗೆ ಟ್ಯಾಕ್ಸ್ ನೋಟಿಸ್ ಹೋಗಿದೆ. ಸ್ವಲ್ಪ ಶಾಪ್ಸ್ 50 ಲಕ್ಷ GST ಕಟ್ಟುವಂತೆ, ತರಕಾರಿ ಮಾರೋರು ಸಹ 1 ಕೋಟಿ GST ಕಟ್ಟುವಂತೆ ನೋಟಿಸ್ ಹೋಗಿದೆ. ಹಾಗಾಗಿ ಇದೆಲ್ಲ UPI ಪೇಮೆಂಟಿಂದಾನೆ ಅಂತ ಶಾಪ್ ಓನರ್ಸ್ ಎಲ್ಲ ನೋ UPI ಓನ್ಲಿ ಕ್ಯಾಶ್ ಬೋರ್ಡ್ ಹಾಕಿದ್ದಾರೆ. ಮೊದಲಿಗೆ ಈ ಟ್ಯಾಕ್ಸ್ ನೋಟಿಸ್ ಬಗ್ಗೆ ಹೇಳಬೇಕಂದ್ರೆ, ಯಾವ ಶಾಪ್ಸ್ ಗೂಡ್ಸ್ ಬಿಸ್ನೆಸ್ ನಡೆಸ್ತಾರೋ ಅವರ ಟ್ರಾನ್ಸಾಕ್ಷನ್ ಪ್ಯಾನ್ ಲಿಂಕ್ ಆಗಿರೋ ಅಕೌಂಟಲ್ಲಿ 40 ಲ್ಯಾಕ್ಸ್ ಪರ್ ಇಯರ್ಗಿಂತ ಹೆಚ್ಚಾಗಿದ್ರೆ ದೆನ್ ಟ್ಯಾಕ್ಸ್ ಕಟ್ಟಬೇಕು. ಹಾಗೆ ಸರ್ವಿಸ್ ಬಿಸ್ನೆಸ್ಗೆ 20 ಲ್ಯಾಕ್ಸ್ ಪರ್ ಇಯರ್ಗಿಂತ ಹೆಚ್ಚಾಗಿದ್ರೆ ಟ್ಯಾಕ್ಸ್ ಕಟ್ಟಬೇಕು ಅಂತ GST ಆ್ಯಕ್ಟ್ ಹೇಳುತ್ತೆ. ಇವಾಗ ನೋಟಿಸ್ ಕೊಟ್ಟಿರೋ ಪ್ರಕಾರ 50 ಲಕ್ಷ 1 ಕೋಟಿ ಟ್ಯಾಕ್ಸ್ ಕಟ್ಟಬೇಕಂತಿಲ್ಲ. ಅವರು ನಿಮ್ಮ ಪ್ಯಾನ್ ಲಿಂಕ್ ಅಕೌಂಟ್ ಟ್ರಾನ್ಸಾಕ್ಷನ್ ಪ್ರಕಾರ ಹಾಕಿರೋ ಟ್ಯಾಕ್ಸ್ ಅಷ್ಟೇ. ನೀವು ಎಕ್ಸಮ್ಟೆಡ್ ಗೂಡ್ಸ್ ಲೈಕ್ ಹಾಲು, ತರಕಾರಿ ಅಥವಾ ಏನೋ ಸಾಲ ಇದರಿಂದ ಬಂದ ಟ್ರಾನ್ಸಾಕ್ಷನ್ ಇಷ್ಟು, ಗೂಡ್ಸಿಂದ ಬಂದಿದ್ದಿಷ್ಟು ಅಂತ ಅವರಿಗೆ ಕ್ಲಾರಿಫಿಕೇಶನ್ ಕೊಟ್ಟರೆ, ಆವಾಗ ಅವರು ಗೂಡ್ಸ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ 40 ಲ್ಯಾಕ್ಸ್ ಪರ್ ಇಯರ್ ಒಳಗಿದ್ರೆ ಆವಾಗ ನೀವು GST ರಿಜಿಸ್ಟ್ರೇಷನ್ ಮಾಡುವಾಗಿಲ್ಲ, ಟ್ಯಾಕ್ಸ್ ಕಟ್ಟುವಾಗಿಲ್ಲ ಅಂತ ಹೇಳ್ತಾರೆ. ಇಫ್ ಅದೇನಾದರೂ ಕ್ರಾಸ್ ಆದರೆ ದೆನ್ ಎಷ್ಟು ಜಾಸ್ತಿ ಆಗಿದೆಯೋ ಅದ್ರ ಪ್ರಕಾರ ಇಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ತಾರೆ. ಇದು ಓನ್ಲಿ UPI ಟ್ರಾನ್ಸಾಕ್ಷನಿಂದ ಮಾತ್ರ ಅಂತ ಅನ್ಕೋಬೇಡಿ. ಕ್ಯಾಶಿಂದನೂ ಅಥವಾ ಕ್ರೆಡಿಟ್ ಕಾರ್ಡಿಂದನೂ ಒಟ್ಟು ಪ್ಯಾನ್ ಲಿಂಕ್ ಆಗಿರೋ ಅಕೌಂಟ್ಗೆ ಹೋದರೆ ಅಲ್ಲಿಂದ ಕ್ಯಾಲ್ಕುಲೇಟ್ ಮಾಡ್ತಾರೆ ಹೊರತು UPI ಟ್ರಾನ್ಸಾಕ್ಷನಿಂದ ಮಾತ್ರ ಅಲ್ಲ. ನೀವು ಹೋಗಿ ಕ್ಲಾರಿಫೈ ಮಾಡಬೇಕು ಅಷ್ಟೇ. ನಾವು ಹಾಲು ಮಾರೋರು, ತರಕಾರಿ ಮಾರೋರು, ಇದು ಎಕ್ಸಮ್ಟೆಡ್ ಗೂಡ್ಸಲ್ಲಿ ಬರುತ್ತೆ, ಆಗ ಅವರು ತೆಗಿತಾರೆ. ಹೀಗಿದೆ GST ಆ್ಯಕ್ಟ್, ನಾಟ್ ಅಬೌಟ್ UPI ಟ್ರಾನ್ಸಾಕ್ಷನ್. UPI ಸುಮಾರು 40,000ದಷ್ಟು ಟ್ಯಾಕ್ಸ್ ಪೇಯರ್ಗಳ ಡೇಟಾ ಬಂದಿದೆ. ಆ 40,000ದಷ್ಟು ಟ್ಯಾಕ್ಸ್ ಪೇಯರ್ ಡೇಟಾ ಅಲ್ಲಿ 40 ಲಕ್ಷ ವರ್ಷಕ್ಕೆ ಅವರು ವರ್ಷಕ್ಕೆ 40 ಲಕ್ಷಕ್ಕಿಂತ ಜಾಸ್ತಿ ಮಾಡಿರೋವಂಥವ್ರು ಸುಮಾರು 6,000 ಇದ್ದಾರೆ. ಸೊ ಆ 6,000ಕ್ಕೆ ಹತ್ತತ್ರ ನಾವು ಅದರಲ್ಲೂ ಅವರ ಹೆಸರಲ್ಲೇ ಇವಾಗ ಯಾವುದೋ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಸ್ಟಾಲ್ ಅನ್ನೋವಂಥದ್ದು ಹೆಸರೇ ಆಲ್ರೆಡಿ ಇತ್ತು ಅಂತ ಹೇಳಿದ್ರೆ ಅಂಥದ್ದನ್ನೆಲ್ಲ ನಾವು ಫಿಲ್ಟರ್ ಔಟ್ ಮಾಡಿ ಕೊಟ್ಟಿರುವಂತಹ ನೋಟಿಸ್ ಇದು. ದಿಸ್ ಈಸ್ ನಾಟ್ ಅ ಫೈನಲ್ ಸ್ಟೆಪ್, ದಿಸ್ ಈಸ್ ಅ ಕ್ಲಾರಿಫಿಕೇಟರಿ ಸ್ಟೆಪ್ ಆಲ್ಸೋ. ಟ್ಯಾಕ್ಸ್ ಪೇಯರ್ಸ್ ನಮಗೆ ಕ್ಲಾರಿಫಿಕೇಷನ್ ಕೊಟ್ಟಾದಮೇಲೆ ನಾವು ಹೌದು ಅವರ ಕ್ಲಾರಿಫಿಕೇಷನ್ ಹಿಂಗಿದೆ, ಈ ಥರ ಇರೋದ್ರಿಂದ ಇವರು ಬರ್ತಾರೆ, ಇವರು ಬರೋದಿಲ್ಲ, ಇವ್ರು ಬಂದ್ರೂ ಇಷ್ಟು ಬರುತ್ತೆ ಅನ್ನೋವಂಥದ್ದಿದೆ. ಆ್ಯಂಡ್ ಅದರ್ ಬೇಸಿಸ್ ಮೇಲೆ ಇಟ್ಸ್ ಅ ವೆರಿ ಆ್ಯಕ್ಟಲ್ಲೂ ವೆರಿ ಕ್ಲಿಯರ್ಲಿ ಇದೆ. ಇಂಟ್ರೆಸ್ಟ್ ಯಾವ ಟೈಮಲ್ಲಿ ಹಾಕಬೇಕು, ಪೆನಲ್ಟಿ ಯಾವ ಟೈಮಲ್ಲಿ ಹಾಕಬೇಕು, ಪೆನಲ್ಟಿ ಯಾವ ಟೈಮಲ್ಲಿ ವೇವ್ ಆಫ್ ಮಾಡಬೇಕು, ಇಂಟ್ರೆಸ್ಟ್ ಯಾವ ಟೈಮಲ್ಲಿ ವೇವ್ ಆಫ್ ಮಾಡಬೇಕು, ಅದನ್ನು ಆಫೀಸರ್ಸ್ ಅಟ್ ದಟ್ ಟೈಮ್ ಫಸ್ಟ್ ಅವ್ರ ಕ್ಲಾರಿಫಿಕೇಷನ್ ಕೊಟ್ಟಾದಮೇಲೆ ಅಟ್ ದಟ್ ಟೈಮ್ ಇಂಟ್ರೆಸ್ಟ್ ಹಾಕುವಂಥ ನೆಸೆಸಿಟಿ ಇದೆಯಾ, ಪೆನಲ್ಟಿ ಹಾಕುವಂಥ ನೆಸೆಸಿಟಿ ಇದೆಯಾ ಈ ಕೇಸಲ್ಲಿ ಅನ್ನೋವಂಥದ್ದನ್ನು ಅವರು ಡಿಸೈಡ್ ಮಾಡ್ತಾರೆ. ವಿ ವಿಲ್ ಡಿಸೈಡ್ ಇಟ್ ಆರ್ ದೇ ವಿಲ್ ಡಿಸೈಡ್ ಇಟ್ ಆ್ಯಸ್ ಪರ್ ವಿತ್ ಅ ವೆರಿ ಪಾಸಿಟಿವ್ ವ್ಯೂ. ಬಟ್ ಫಸ್ಟ್ ಸ್ಟೆಪ್ಪು ಜನರಿಗೆ ದೇ ಹ್ಯಾವ್ ಟು ಗಿವ್ ದ ಕ್ಲಾರಿಫಿಕೇಷನ್ ಅಷ್ಟೇ.